ನಾವು 2ನೇ ಅರಸುಗಳ ಪುಸ್ತಕ 6ನೇ ಅಧ್ಯಾಯದಲ್ಲಿ ನಾವಿದ್ದೇವೆ. ಸೆಕೆಂಡ್ ಕಿಂಗ್ಸ್ ಚಾಪ್ಟರ್ 6. ನಾವು ಕೆಲವು ವಿಷಯಗಳನ್ನು ನೋಡ್ತಾ ಬಂದಿದ್ದೇವೆ. ಅದರ ಒಂದು ಪುನರಾವರ್ತನೆಗೆ ಬರುವಾಗ ಸನ್ಸ್ ಆಫ್ ಪ್ರಾಫಿಟ್ಸ್, ಪ್ರವಾದಿ ಮಂಡಳಿಯವರು ಅಲ್ಲಿ ಇದ್ದಂತ ಒಂದು ಸಂಗತಿಯನ್ನು ನೋಡ್ತೇವೆ. ದೇ ವರ್ ಹ್ಯಾವಿಂಗ್ ಎ ಕಾಮನ್ ಮೀಲ್ಸ್ ಮೆನಿ ಟೈಮ್ಸ್. ದೇ ವರ್ ಸಿಟ್ಟಿಂಗ್ ಬಿಫೋರ್ ಎಲೈಷಾ. ಕಾಮನ್ ಡ್ವೆಲ್ಲಿಂಗ್ ಪ್ಲೇಸ್, ಜೊತೆಯಾಗಿ ಇರುವಂತಹ ಒಂದು ಸ್ಥಳಗಳನ್ನು, ಅನೇಕ ಸಂಗತಿಗಳನ್ನು ನಾವು ನೋಡ್ತಾ ಬಂದಿದ್ದೇವೆ. Now they had a complaint. ಅವರ ಒಂದು ದೂರು ಏನೆಂಬುದಾಗಿರುವಾಗ, ಪ್ಲೇಸ್ ಇಸ್ ವೆರಿ ನ್ಯಾರೋ, ಇದು ಬಹಳ ಇಕ್ಕಟ್ಟಾದಂತಹ ಒಂದು ಸ್ಥಳ, ಕಂಜೆಸ್ಟೆಡ್ ಎಂಬುದಾಗಿ ಅವರು ಹೇಳುವಂತಹ ಒಂದು ಸಂಗತಿಗಳನ್ನು ನಾವು ನೋಡ್ತಾ ಇದ್ದೀವಿ. ಡಿಸ್ಸ್ಯಾಟಿಸ್ಫೈಡ್, ಡಿಸ್ಕಂಟೆಂಟ್ ವಿತ್ ಲಿವಿಂಗ್ ವಿತ್ ಎಲೈಷಾ. ಆಮೇಲೆ ನಾವು ಮುಂದಕ್ಕೆ ನೋಡುವಾಗ ದೇರ್ ಪ್ಲಾನ್, ದೇರ್ ಯೋಜನೆ, ಅವರ ಯೋಜನೆ ಏನೆಂಬುದಾಗಿರೋದ್ರೆ, ಲೆಟ್ಸ್ ಗೋ ಟು ಜೋರ್ಡನ್ ಅಂಡ್ ಮೇಕ್ ಅವರ್ ಸೆಲ್ಸ್ ಡ್ವೆಲ್ಲಿಂಗ್ ಪ್ಲೇಸ್ ಟು ಲಿವ್ ದೇರ್. ನಮಗೋಸ್ಕರವಾಗಿ, ನಮ್ಮ ಇಚ್ಛೆಯಂತೆ ನಾವು ಒಂದು ಸ್ಥಳವನ್ನು ಅಥವಾ ವಾಸಸ್ಥಳವನ್ನು ಮಾಡಿಕೊಡೋ ಎಂಬುದಾಗಿ ಅವರು ಆಲೋಚನೆ ಮಾಡಿದಂತಹ ಒಂದು ಪ್ಲಾನ್ ಅವರ ಜೀವಿತದಲ್ಲಿ ಬಂತು. ಸೊ ವಿಥೌಟ್ ದ ಗೈಡೆನ್ಸ್ ಆಫ್ ಎಲೈಷಾ, they were going by themselves. They planned themselves, but they requested to grant, ಆ ರಿಕ್ವೆಸ್ಟ್ ನ ಗ್ರಾಂಟ್ ಮಾಡಬೇಕೆಂಬುದಾಗಿ ಅವರು ಕೇಳಿಕೊಡುವಂತಹ ಒಂದು ಸಂಗತಿಯನ್ನು ನಾವು ಮುಂದೆ ನಾವು ನೋಡುವಂತಾಗಿದ್ದೇವೆ. ದೇ ರಿಕ್ವೆಸ್ಟೆಡ್ ಎಲೈಷಾ ದಟ್ he would let them go and do what they want. ಅವರ ಒಂದು ಆಲೋಚನೆ, ತಮ್ಮ ಇಷ್ಟ ಬಂದಂತ ರೀತಿಯಲ್ಲಿ ಆಲೋಚನೆ ಮಾಡಿಕೊಂಡು ಅದನ್ನು ಅನುಮತಿಸುವ ಹಾಗೆ ಅವ್ರು ಕೇಳಿಕೊಡುವಂತಹ ಒಂದು ಸಂಗತಿ. ವಿ ಸಾ ಅಬೌಟ್ ದ ಪರ್ಫೆಕ್ಟ್ ವಿಲ್ ಆಫ್ ಗಾಡ್ ಅಂಡ್ ದ ಪರ್ಮಿಸಿವ್ ವಿಲ್ ಆಫ್ ಗಾಡ್ ಎಂಬಂತ ಒಂದು ಸಂಗತಿಗಳನ್ನು ನಾವು ನೋಡ್ತಾ ಬಂದು. Then we saw that seeking Elisha's presence, only one wise person was there. ಒಬ್ಬ ಆ ಬುದ್ಧಿವಂತವಾದ ಜ್ಞಾನಿಯಾದಂಥ ಮನುಷ್ಯನ ಒಬ್ಬನಿದ್ದ ಅದ್ರೊಳಗಡೆ. He asked Elisha to come. ಅವನು ಎಲಿಷನಿಗೆ ನನ್ನ ಜೊತೆ ಬರಬೇಕು, ನಮ್ಮ ಜೊತೆಯಲ್ಲಿ ಎಂಬುದಾಗಿ ಆತ ಕೇಳಿಕೊಡುವಂತ ಒಂದು ಸಂಗತಿಯನ್ನು ನಾವು ನೋಡ್ತೇವೆ. Desiring the presence of God, like Moses desiring the presence of God, the glory of God, the ways of God, the person of God. ಆ ಒಂದು ಆಸೆ ಆಕಾಂಕ್ಷೆಯನ್ನು ಹೊಂದುವಂತ ಒಂದು ಜೀವಿತ ನಮ್ಮ ಜೀವಿತದಲ್ಲಿ ಅದಾಗಿರುವಂತ ಆಗಿರ್ಬೇಕು. ಮಾತ್ರವಲ್ಲ, ದ ವಿಲ್ಲಿಂಗ್ನೆಸ್ ಆಫ್ ಎಲೈಷಾ, ಎಲೀಷನು ಅದಕ್ಕೆ ಒಪ್ಪಿಗೆಯನ್ನು ಸೂಚಿಸಿ ಆತ ಹೋಗುವಂತ ನಾಯನೇ. ನಾವು ದೇ ಆರ್ ವರ್ಕಿಂಗ್ ಅಟ್ ಜೋರ್ಡನ್. ಯೋರ್ದಾನ್ ಹತ್ರ ಅವರು ಕೆಲಸ ಮಾಡ್ತಾ ಇದ್ದಾರೆ, ಬಟ್ ನೆವರ್ ಕ್ರಾಸ್ ಜೋರ್ಡನ್. ಅವರು ಯೋರ್ದನ್ ದಾಟಿ ಅವರು ಹೋಗ್ಲಿಲ್ಲ. ದೇ ಡಿಡ್ ನಾಟ್ ಕ್ರಾಸ್, ಬಟ್ ದೇ ವರ್ ಇನ್ ಜೋರ್ಡನ್ ಬಿಲ್ಡಿಂಗ್ ಫಾರ್ ದೆಮ್ಸೆಲ್ಸ್. ಅದನ್ನು ನಾವು ಆ 2 ಕುಲಗಳು 32ನೇ ಅಧ್ಯಾಯದಲ್ಲಿರುವಂತಹ ಆ ಒಂದು ಸಂಗತಿಯನ್ನು ನೋಡ್ತಾ ಬಂದು, ರೂಬೇನ್ ಕುಲ, ಗಾದ್ ಕುಲ ಮತ್ತು ಮನಸ್ಸೆಯ ಅರ್ಧ ಕುಲ, ಇವರು ಯೋರ್ದನಿನ ಈಚೆಗೆ ಅವರು ದೇ ವರ್ ವಾಂಟ್ ಟು ಸೆಟಲ್ ದೇ. ದೇ ಡಿಡ್ ನಾಟ್ ವಾಂಟ್ ಟು ಕ್ರಾಸ್ ಜೋರ್ಡನ್. ಆ ಒಂದು ಸಂಗತಿಗಳನ್ನು ನಾವು ನೋಡ್ತಾ ಬಂದಿದ್ದೇವೆ. ವಿ ಶುಡ್ ನಾಟ್ ಸ್ಟಾಪ್ ನಿಯರ್ ಜೋರ್ಡನ್, ವಿ ಶುಡ್ ಕ್ರಾಸ್ ಜೋರ್ಡನ್. ದಟ್ ಈಸ್ ಐಡೆಂಟಿಫೈಯಿಂಗ್ ಅವರ್ ಸೆಲ್ಸ್ ವಿತ್ ಲಾರ್ಡ್ ಜೀಸಸ್ ಕ್ರೈಸ್ಟ್ ಇನ್ ಹಿಸ್ ಡೆತ್, ಬರಿಯಲ್, ರಿಸರಕ್ಷನ್ ಅಂಡ್ ಲಿವಿಂಗ್ ಅ ಲೈಫ್ ಆಸ್ ಥೋ we are dead to sin and alive to God. ಆ ಒಂದು ರೀತಿಯ ಜೀವಿತ, ಪ್ರಾಯೋಗಿಕವಂತ ಜೀವಿತ, ಆ ಸ್ಯಾಂಕ್ಟಿಫೈಡ್ ಲೈಫ್ ನಾವು ಜೀವಿಸಬೇಕೆಂಬುದಾಗಿ ದೇವರು ಇಚ್ಛಿಸುವಂತನೂ ಆಗಿದೆ. ಈಗ ನಾವು ಮುಂದಕ್ಕೆ ನಾವು ಬರುವಾಗ ಅಲ್ಲಿ there is a problem while working now. ಅವರು 4ನೇ ವಚನದಲ್ಲಿ ಯೋರ್ದಾನ್ ಮುಟ್ಟಿ ಮರಗಳನ್ನು ಕಳೀತಾ ಇದ್ದಾರೆ. When you come to verse 5, there is a problem now. What is that problem? The axe head was lost. ಆ ಕೊಡಲಿಯ ಒಂದು ಕಾವು ಅದು ಕಳಚಿ ಬಿದ್ದೋಯ್ತು. ಇಟ್ಸ್ ಎ ಪ್ರಾಬ್ಲಮ್. ಕೆಲಸ ಮಾಡುವಾಗ ಒಂದು ಸಮಸ್ಯೆ ಅಲ್ಲಿ ಪ್ರಾರಂಭ ಆಯಿತು. ದಟ್ ಮ್ಯಾನ್, ಒಬ್ಬ ಮನುಷ್ಯ, he lost something valuable. ಒಂದು ಅಮೂಲ್ಯವಾದಂತಹ ಒಂದು ಸಂಗತಿಯನ್ನು ಆತನು ಕಳಕೊಳ್ಳುವಂತನಾಗಿ. ನಮ್ಮ ಜೀವಿತದಲ್ಲಿ, ಕ್ರಿಸ್ಟಿಯ ಜೀವಿತದಲ್ಲಿ, when we are going in our Christian life, we might lose spiritual effectiveness many times. ಈ ಒಂದು ಕೊಡಲಿಯ ಕಾವು ಇಲ್ಲದೆ ಬರೀ ಹ್ಯಾಂಡ್ಲ್ ಹಿಡ್ಕೊಂಡು ಅವನು ಏನು ಕೆಲಸ ಮಾಡೋದಕ್ಕೆ ಆಗುದಿಲ್ಲ. he can't do anything. Maybe he tried to do something, but not of any use. ಆ ಒಂದು ಕಾವೇ ಇಲ್ಲದೆ ಇದ್ದರೆ ಆ ಒಂದು
ಎಫೆಕ್ಟಿವ್ನೆಸ್, ಆ ನಿಜವಾದಂಥ ಕೆಲಸ ಅಲ್ಲಿ ಆಗುವುದಿಲ್ಲ. ಮೆನಿ ಟೈಮ್ಸ್ ದಿಸ್ ಹ್ಯಾಪನ್ಸ್ ಇನ್ ಅವರ್ ಕ್ರಿಶ್ಚಿಯನ್ ಲೈಫ್. We live, we profess as Christians, but there is no real effective life. ಅನ್ಯರು ನಮ್ಮ ನೋಡುವಾಗ ಇವರು ನಿಜವಾಗಿ ಕ್ರಿಸ್ತನವರು ಎಂಬುದಾಗಿ ಹೇಳ್ತಾರೋ ಅಥವಾ ಇವರು ನಮ್ಮಂತೆ ಎಂಬುದಾಗಿ ಅವರು ಹೇಳ್ತಾರೋ? How do they view us? Is there any effectiveness in our life for Christ? ಯೇಸು ಕ್ರಿಸ್ತನಿಗೋಸ್ಕರವಾಗಿ ಏನಾದರೂ ಪರಿಣಾಮಕಾರಿಯಾದಂತಹ ಒಂದು ಕಾರ್ಯ ಜೀವಿತ ನಮ್ಮ ಜೀವಿತದಲ್ಲಿ ಕಾಣ್ತಾ ಇದೆಯಾ? ಸಾಕ್ಷ್ಯ ಜೀವಿತ ನಮ್ಮ ಜೊತೆ ಕಾಣ್ತಾ ಇದೆಯಾ? Is there any effective witness in our life? No effective witness. We are conformed to the worldly standards. ಲೋಕದ ರೀತಿಯಲ್ಲಿ ಯಹೋಲೋಕ ಅನುಸಾರವಾಗಿ ನಡೆಯುವಂತ ರೀತಿಯಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಫಸ್ಟ್ ಥೆಸ್ಸಲೋನಿಕನ್ಸ್ ಚಾಪ್ಟರ್ 1, 1ನೇ ಥೆಸ್ಸಲೋನಿಕ 1ನೇ ಅಧ್ಯಾಯಕ್ಕೆ ಬಂದ್ರೆ ಅಲ್ಲಿ ಪೌಲನು ಒಂದು ಮಾತನ್ನ ಹೇಳ್ತಾನೆ. ಅವರು ಥೆಸ್ಸಲೋನಿಕೆಗೆ ಬರ್ತಾರೆ. ಥೆಸ್ಸಲೋನಿಕೆಗೆ ಬಂದಾಗ ಅವರು ದೇವ್ರ ವಾಕ್ಯವನ್ನು ಅಲ್ಲಿ ಸಾರುವಂತರಾಗಿದ್ದಾರೆ. ಆ ಸಾರುವಂತ ಸಮಯದಲ್ಲಿ ಅವನು ಹೇಳುವಂತ ಮಾತು ನೋಡ್ರೆ, ನಾವು ಸಾರಿದ ಸುವಾರ್ತೆಯು ನಿಮ್ಮಲ್ಲಿ ಬರೀ ಮಾತಾಗಿ ಬರ್ಲಿಲ್ವಂತೆ. ಹೆಂಗ್ ಬಂತಂತೆ? ಶಕ್ತಿಯೊಡನೆಯೂ ಪವಿತ್ರಾತ್ಮದೊಡನೆಯೂ ಬಹು ನಿಶ್ಚಯದೊಡನೆಯೂ ಬಂತು. ಹೇಗ್ ಬಂತಂತೆ? ಶಕ್ತಿ, ಪವಿತ್ರಾತ್ಮ, ನಿಶ್ಚಯ. In power, in the Holy Spirit, with conviction. ದೇವರ ವಾಕ್ಯ ಅದು ಎಷ್ಟರ ಮಟ್ಟಿಗೆ ಅಲ್ಲಿ ಎಫೆಕ್ಟ್ ಆಯ್ತು ಎಂಬುದಾಗಿ ಹೇಳಿದ್ರೆ, ಇಟ್ ವಾಸ್ ನಾಟ್ ಜಸ್ಟ್ ವರ್ಡ್ಸ್, ಇಟ್ ವಾಸ್ ಎಫೆಕ್ಟಿವ್. ಸ್ಪಿರಿಟ್ ಆಫ್ ಗಾಡ್ ಕನ್ವಿಕ್ಟಿಂಗ್ ಪೀಪಲ್. ಇವತ್ತು ನಾವು ಒಂದು ವೇಳೆ ಸಾರುವಂಥ ವಾಕ್ಯಗಳಾಗಿರ್ಬೋದು, ಹೇಳುವಂಥ ಒಂದು ಮಾತುಗಳಾಗಿರ್ಬೋದು, ಆರ್ ದೇ ಮಿಯರ್ ವರ್ಡ್ಸ್ or it's really by the power of the Spirit of God? Full convictions. ನಿಶ್ಚಯದೊಡನೆ ಶಕ್ತಿಯೊಡನೆ ಆ ವಾಕ್ಯಗಳು ಮಾತನಾಡ್ತಾ ಇದೆಯಾ? ಅಥವಾ ಕೇವಲ ಏನೋ ಒಂದು ಜಸ್ಟ್ ಎ ಮೆಸೇಜ್ ವಿತೌಟ್ ಎನಿ ಎಫೆಕ್ಟಿವ್ನೆಸ್ ಅಂತ ಒಂದು ಸಂಗತಿ ನಮ್ಮ ಜೀವಿತದಲ್ಲಿ ಆಗ್ತಾ ಇದೆಯಾ? Here we see, ಪೌಲನು ಹೇಳ್ತಾನೆ ಅದು ಬಹು ನಿಶ್ಚಯದೊಡನೆ ಮತ್ತು ಬರೀ ಮಾತಾಗಿ ಬರಲಿಲ್ಲ. ನಾಟ್ ಜಸ್ಟ್ ವರ್ಡ್ಸ್. 1 ಕೊರಿಂಥ 2ನೇ ಅಧ್ಯಾಯ 4ನೇ ವಚನ ಮಾತನ್ನ ಹೇಳ್ತಾನೆ, ನಾನು ಮನುಷ್ಯರನ್ನು ಮನವೊಲಿಸುವಂತ ಮಾತುಗಳನ್ನ ಆಡಲಿಲ್ಲ. ನಾಟ್ ಪ್ಲೀಸಿಂಗ್ ಟು ಮೆನ್, ಪ್ಲೀಸಿಂಗ್ ಟು ಗಾಡ್. ಇಫ್ ದೇರ್ ಹ್ಯಾಸ್ ಟು ಬಿ ಅನ್ ಎಫೆಕ್ಟಿವ್ನೆಸ್ ಈವನ್ ಇನ್ ಅವರ್ ಮೆಸೇಜಸ್, ಹ್ಯಾಸ್ ಟು ಬಿ ಫ್ರಮ್ ಗಾಡ್. ಪ್ಲೀಸ್ ಗಾಡ್. ದೇವರಿಗೆ ಮೆಚ್ಚಿಸುವಂತ ಒಂದು ವಾಕ್ಯಗಳು. ವೆದರ್ ಪೀಪಲ್ ಲೈಕ್ ಇಟ್ ಆರ್ ನಾಟ್, ಫೈನ್. ದೇವರನ್ನು ಮೆಚ್ಚಿಸುವಂತ ಒಂದು ಸಂಗತಿ, ಮನುಷ್ಯರನ್ನ ಮೆಚ್ಚಿಸುವಂತ ಒಂದು ವಾಕ್ಯಗಳಲ್ಲ. ನಾಟ್ ಟು ಪ್ಲೀಸ್ ಮೆನ್ ಬಟ್ ಟು ಪ್ಲೀಸ್ ಓನ್ಲಿ ಗಾಡ್. ನನ್ನ ಜೀವಿತದಲ್ಲಿ ನಾವು ಸ್ವಲ್ಪ ಹೊತ್ತು ಪರೀಕ್ಷೆ ಮಾಡಿಕೊಳ್ಳುವಂತ ಹೌ ಈಸ್ ಅವರ್ ಎಫೆಕ್ಟಿವ್ನೆಸ್ ಇನ್ ಅವರ್ ಕ್ರಿಶ್ಚಿಯನ್ ಲೈಫ್? When we walk after the Spirit of God, ರೋಮಪತ್ರ 8ನೇ ಅಧ್ಯಾಯ ಬರುವಾಗ ಅಲ್ಲಿ 2 ಸಂಗತಿ ನೋಡ್ತೇವೆ. ದೇವರ ಆತ್ಮನೇ ನಡೆಸಿಕೊಡುವಂಥದ್ದು, ಶರೀರ ಭಾವದಿಂದ ನಡೆಸಿಕೊಡುವಂಥ ಒಂದು ಸಂಗತಿ. ವಾಕಿಂಗ್ ಆಫ್ಟರ್ ಫ್ಲೆಶ್, ವಾಕಿಂಗ್ ಆಫ್ಟರ್ ಸ್ಪಿರಿಟ್. When we walk after spirit, there will be effectiveness. When we walk after flesh, there is no effectiveness. ಶರೀರ ಭಾವದನುಸಾರವಾಗಿ ನಾವು ಜೀವಿಸುವಂಥ ಒಂದು ಸಂಗತಿ. May God help us, even in our Christian life. While we work, whatever we do, let there be spiritual effectiveness. We can lose that effectiveness just as this man. ಈ ಮನುಷ್ಯನ ಯಾವ ರೀತಿಯಲ್ಲಿ ಆತನು ಕಳ್ಕೊಂಡು ಆ ರೀತಿಯ ಒಂದು ನಮ್ಮ ಒಂದು ಪರಿಣಾಮಕಾರಿಯಾದ ಸಂಗತಿಯನ್ನು ಕಳಚಿಕೊಡುವಂತಹ ಒಂದು ಸಂಗತಿ. Also we see there's a danger of disconnection. ಒಂದು ಕಳಚಿ ಹೋಗುವಂತಹ ಒಂದು ಅಪಾಯ. ಏನು ಕಳಚಿ ಹೋಗುವಂಥದ್ದು? See, in a life of a believer, we can lose the communion with Lord Jesus Christ.
ರಿಲೇಶನ್ಶಿಪ್ ವಿಲ್ ನಾಟ್ ಗೋ. ನಾವು ಯೇಸು ಸ್ವಾಮಿ ನಂಬಿದ ಮೇಲೆ, ನಾವು ಅಂಗೀಕರಿಸಿಕೊಂಡ ಮೇಲೆ ನಮ್ಮ ಒಂದು ನಿತ್ಯ ಜೀವದ ಗ್ಯಾರಂಟಿ. ವೆನ್ ದಿ ಜೆನ್ಯೂನ್ ಬಿಲಿಯರ್ ವಿಲ್ ನಾಟ್ ಲೂಸ್ ಸ್ಯಾಲ್ವೇಷನ್. ರಕ್ಷಣೆ ತಪ್ಪಿ ಹೋಗುವುದಿಲ್ಲ, ನಿಜ. ಆದರೆ ಆ ಅನ್ಯೂನತೆ, ಆ ಸಂಸರ್ಗ, ಆ ಕಮ್ಯೂನಿಯನ್ ವಿಲ್ ಬಿ ಬ್ರೋಕನ್, ಕಳಚಿ ಹೋಗ್ತದೆ. ಯಾವಾಗ? ವೆನ್ ವಿ ಸಿನ್. ಈ ಸಿನ್ನು ಸಡನ್ ಆಗಿ ಪ್ರಾರಂಭ ಆಗುವುದಿಲ್ಲ. ಸಡನ್ ಆಗಿ ನಮಗೆ ಒಂದೇ ಸಾರಿ ಅದು ಕಳಚಿ ಹೋಗುವಂತ ಮಟ್ಟಿಗೆ ಹೋಗುವುದಿಲ್ಲ. ಇಟ್ಸ್ ಸ್ಲೋಲಿ, ಒನ್ ಬೈ ಒನ್ ಕಮ್ಸ್ ಇನ್ ದ ಥಾಟ್. ಅದನ್ನೇ ಯೋಚನೆ ಮಾಡ್ತಾ ಮಾಡ್ತಾ ಹ್ಯಾಬಿಟ್ಸ್, ವರ್ಕ್, ಇವೆಲ್ಲ ಸಂಗತಿಗಳು ಒಂದೊಂದಾಗಿ ಬಂದು ಅಲ್ಲಿ ಸಂಪೂರ್ಣವಾಗಿ ಒಂದು ರೀತಿಯಲ್ಲಿ ಕಳಚಿ ಹೋಗುವಂತ ಸ್ಥಿತಿಗೆ ಹೊರಟು. ನೋಡಿ, ಈ ಕೊಡಲಿಯ ಕಾವು ಅದು ಸಡನ್ ಆಗಿ ಬಿದ್ದು ಹೋಗುದಿಲ್ಲ. ಅದು ಸ್ವಲ್ಪ ಲೂಸ್ ಆಗ್ತದೆ. ಫಸ್ಟ್ ಇಟ್ ಬಿಕಮ್ಸ್ ಲೂಸ್. ಆ ಲೂಸ್ ಇದ್ರೂ ಕೂಡ ನಾವು ಸರಿಪಡಿಸದೇ ಇದ್ರೆ more and more it gets loose. More and more it gets loose. Still you are working. One day it fell. Disconnected. ಇಂಥ ಸ್ಥಿತಿ ನಮ್ಮ ಜೀವಿತದಲ್ಲಿ ಅನೇಕ ಸಾರಿ ಆಗ್ತದೆ. ಏನೋ ಒಂದು ಸರಿ ಇಲ್ಲ ನಮ್ಮ ಜೀವಿತಗಳಲ್ಲಿ. Something is not right. Our connection with God, communication with God, communion with God, something is wrong. Some sin in our heart, in our mind. To get right with God immediately. ಯಾವಾಗ ಅದನ್ನು ನಾವು ಮುಂದಕ್ಕೆ ಹಾಕ್ತೇವೋ, ಅದನ್ನು ಸರಿಪಡಿಸಿಕೊಂಡು ನಾವು ಮುಂದಕ್ಕೆ ಹೋಗ್ತೇವೋ, ಇಟ್ ಬಿಕಮ್ಸ್ more and more disconnected. Communion will be totally lost. ಅಂತ ಒಂದು ಸ್ಥಿತಿಗೆ, ಆ ಒಂದು ನಿಜವಾದಂತ ಸಿನ್ಗೆ ಬಿಡುವಂತ, ಆ ಪಾಪದಲ್ಲೇ ಮುಂದುವರಿಯುವಂತ ಒಂದು ಸಂಗತಿ ಅದಾಗುವಂಥದ್ದಾಗಿದೆ. ಅದಕ್ಕೋಸ್ಕರವಾಗಿ ಯೋಹಾನ್ ಬರೆಸುವಾರ್ತೆ 15ನೇ ಆತನು ತಿಳಿಸುವಂತ ಸ್ವಾಮಿ ಹೇಳುವಂತ ಮಾತು, ನಾನು ದ್ರಾಕ್ಷಿ ಬಳ್ಳಿ, ನೀವು ಕೊಂಬೆಗಳು. ಒಬ್ಬನು ನಲ್ಲಿ ನೆಲೆಗೊಂಡಿದ್ದರೆ ಮಾತ್ರ ಫಲ ಕೊಡಕ್ಕೆ ಸಾಧ್ಯ. ಅನ್ಲೆಸ್ ಕನೆಕ್ಟೆಡ್, ಅಬೈಡಿಂಗ್ ವಿತ್ ದ ವೈನ್, ದೇರ್ ಇಸ್ ನೋ ಫ್ರೂಟ್. ಯು ಕ್ಯಾನ್ ಡೂ ನಥಿಂಗ್ ವಿತೌಟ್ ಮೀ. ನನ್ನನ್ನು ಬಿಟ್ಟು ನೀವೇನು ಮಾಡ್ಲಾರಿ. ಯು ಕಾಂಟ್ ಡೂ ಎನಿಥಿಂಗ್ ವಿತೌಟ್ ಮೀ. Unless you connected with me, communion with me, you can't do anything. ಎಂಬುದಾಗಿ ಯೇಸು ಸ್ವಾಮಿ ಹೇಳುವಂತ ಒಂದು ಸಂಗತಿ ನೋಡ್ತಾರೆ. ಸ್ಯಾಮ್ಸನ್ ಇಸ್ ಎ ವಂಡರ್ಫುಲ್ ಎಕ್ಸಾಂಪಲ್ ಆಫ್ ದಿಸ್. ಈ ಸ್ಯಾಮ್ಸನ್ ಕುರಿತಾಗಿ ನಾವು ಬರುವಾಗ, he was mightily used by God. ಅವನು ನಜರಾಯನು, ಅವನಿಗೆ ಕೂದಲು ಕಟ್ ಮಾಡಿರಲಿಲ್ಲ. ಆ ಒಂದು ಆ ದೇವರ ಆತ್ಮನ ಪ್ರೇರೇಪಣೆಯ ಒಂದು ಸಂಗತಿಗಳಿಂದ ಅನೇಕ ರೀತಿಯಲ್ಲಿ ಆತನ ಕಾರ್ಯಗಳನ್ನು ದೇವರು ನಡೆಸ್ತಾ ಇದ್ದು ಈಗಾಗಲೇ. One day his hair was cut. ಹೇರ್ ಕಟ್ ಆದಾಗ ಸಂಪೂರ್ಣವಾಗಿ ಮುಂಚಿನಂತೆ ನಾನು ಕೊಸರಿಕೊಂಡು ಎದ್ದೇಳಿ ಹೋಗ್ತೇನೆ ಎಂಬುದಾಗಿ ಹೋಗ್ತಾನೆ ಆಗ್ತಾ ಇಲ್ಲ. There is no power. Why? Hair was cut. Did it happen suddenly? ಯಾವಾಗ ಪ್ರಾರಂಭವಾಯಿತು? Long back. He fell to a Philistine woman. ಫಿಲಿಸ್ಟಿಯರ ಹೆಣ್ಣು, ಇಜ್ಜೋಡಾದಂತ ಒಂದು ಮದುವೆ, ಅವಿಶ್ವಾಸ ಜೊತೆ ಮದುವೆ, ಅಲ್ಲಿಂದ ಪ್ರಾರಂಭ ಆಯ್ತು. The downfall of Samson happened at that time. Slowly. ಅವಳ ಜೊತೆ ಎಷ್ಟೊಂದು ಪ್ರೀತಿ, ದೇವರಿಗಿಂತ ಹೆಚ್ಚಾದಂತ ಒಂದು ಪ್ರೀತಿ ನೀಡುವಂತ ಒಂದು ಸಂಗತಿಗಳು ಅಲ್ಲಿ ಪ್ರಾರಂಭವಾಗಿ ಅಲ್ಟಿಮೇಟ್ಲಿ hair was cut. ನನ್ನ ಜೀವಿತಗಳನ್ನ ಸ್ವಲ್ಪ ಹೊತ್ತು ಆಲೋಚನೆ ಮಾಡ್ತಾ ಬರೋಣ. When God says this is not right, still are we going for that? ದೇವರು ಇದನ್ನು ಸರಿ ಇಲ್ಲ ಎಂಬುದಾಗಿ ಆತ ಹೇಳಿದ್ರು ಕೂಡ ನನಗೆ ಅದೇ ಬೇಕೆಂಬುದಾಗಿ ನಾವು ಹೋಗ್ತಾ ಇದೀವ ಸಂಸೋನ್ ರೀತಿಯಲ್ಲಿ? Are we going like that? It's the start of our downfall. ನಮ್ಮ ಬೀಳುವಿಕೆಗೆ ಪ್ರಾರಂಭ ಅದೇ. ದೇವರು ನಮಗೆ ತಿಳಿಸಿದ್ರು ಕೂಡ ಅದು ನನಗೆ ಅದೇ ಬೇಕು ಎಂಬುದಾಗಿ ನಾವು ಹೋಗುವಂತ ಒಂದು ಸಂಗತಿ, ಇಜ್ಜೋಡಾದಂತ ಜೀವಿತ. ಅನೇಕ ಯೌವನಸ್ಥರ ಜೀವಿತದಲ್ಲಿ why there is no peace in their lives, there is no joy in their lives, because they went against the Lord. ದೇವರಿಗೆ ಹೊರತಾಗಿ ಇಷ್ಟ ಬಂದಂತ ರೀತಿಯಲ್ಲಿ ಆತ ಹೋಗದ ನಿಮಿತ್ತವಾಗಿ ended up in failures. ಅನೇಕ ರೀತಿಯ ಸೋಲುವಿಕೆಗಳು,
ಬೀಳುವಿಕೆಗಳು, ಹಿಂಬರಲಾಕಾಗದಂತಹ ಒಂದು ಸ್ಥಿತಿಗಳು. ಗಾಡ್ ಹೆಲ್ಪ್ ಅಸ್. ವೆನ್ ಇಟ್ ಇಸ್ ಲೂಸ್ ಆಗಿದ್ದಾಗಲೇ ನಾವು ಎಚ್ಚರಿಕೆ ತಂದುಕೊಂಡು ಸರಿಪಡಿಸಿಕೊಳ್ಳುವಂತರು ಆಗ್ಬೋದು. ಇಟ್ಸ್ ಎ ಡೇಂಜರ್ ಆಫ್ ಡಿಸ್ಕನೆಕ್ಷನ್. ನಾವು ವಾಟ್ ಇಟ್ ಡಿಡ್ ವಾಸ್, ಆ ಮನುಷ್ಯ ಏನ್ ಮಾಡ್ದಂತೆ 5ನೇ ವಚನದಲ್ಲಿ, ಅಯ್ಯೋ ಸ್ವಾಮಿ, ನಾನು ಎರವಾಗಿ ತಂದಿದ್ದೆ ಸ್ವಾಮಿ, ಬಿದ್ದೋಗಿದೆ. He took the problem to the master. ಅವನೇನು ಮಾಡೋದಕ್ಕಾಗುದಿಲ್ಲ, ಬಿದ್ದೋಗಿದೆ ಈಗಾಗಲೇ. ಬಟ್ ವಾಟ್ ಇಟ್ ಇಟ್ ವಾಸ್, he knew he lost that Hague said. That's very important. ಈಗ ಆ ಮನುಷ್ಯನು ಏನು ಬಿದ್ದೇ ಇಲ್ಲ, ಏನು ಆಗೇ ಇಲ್ಲ ಎಂಬುದಾಗಿ ಅಲ್ಲೇ ಕೂತ್ಕೊಂಡು ಕೆಲಸ ಮಾಡಿದ್ರೆ ಹೇಗಿರ್ತದೆ? He recognized that he has lost something. ಏನೋ ಒಂದು ಕಳೆದು ಹೋಗಿದೆ ಎಂಬುದಂತ ಒಂದು ಅನುಭವ ಅವನಿಗೆ ಆಯ್ತು. ಆಮೇಲೆ ಅವನು ಅಲ್ಲಿ ಕೂಗುವಂತ ಒಂದು ಸಂಗತಿಯನ್ನು ನಾವು ನೋಡುವಂತರಾಗಿದ್ದೇವೆ. We need to recognize the loss of joy in our lives, the loss of the peace of God in our lives when it happens in our life. Worrying and anxiousness, ಚಿಂತೆ ಮಾಡುವಂತ ಸಂಗತಿಗಳು, ಎಲ್ಲ ಸಂಗತಿಗಳು ನಮ್ಮ ಜೀವಿತಗಳಲ್ಲಿ ಇರುವಾಗ ಇಟ್ಸ್ ಕೈಂಡ್ ಆಫ್ ಎ ಡಿಸ್ಕನೆಕ್ಷನ್. ಎಚ್ಚರಿಕೆಗೆ ತಂದುಕೊಡುವಂತ ಒಂದು ಸಂಗತಿ ಆಗಬೇಕು. ವಿ ಹ್ಯಾವ್ ಟು ಗೋ ಟು ದ ಲಾರ್ಡ್ ಇಮಿಡಿಯೇಟ್ಲಿ. ದೇವರ ಹತ್ರ ಅಲ್ಲಿ ಹೋಗುವಂತ ಒಂದು ಸಂಗತಿ. ಬಿಕಾಸ್ ಲಾರ್ಡ್ ಜೀಸಸ್ ಕ್ರೈಸ್ಟ್ ಇಸ್ ಆಲ್ವೇಸ್ ನಿಯರ್ ಅಸ್. ಯೇಸು ಕ್ರಿಸ್ತನು ಯಾವಾಗ ನಮ್ಮ ಜೊತೆಯಲ್ಲಿ. ಇಬ್ರಿಯ ಪತ್ರಿಕೆ 4ನೇ ಅಧ್ಯಾಯ ನೋಡ್ತೇವೆ, ನಮಗಿರುವಂತ ಮಹಾಜಕನು ಅನುತಾಪವಿಲ್ಲದವನಲ್ಲ, ನಮ್ಮ ಹಾಗೆ ಶೋಧನೆಗೆ ಆತನ ಗುರಿಯಾದನು, ಪಾಪ ಮಾತ್ರ ಮಾಡಿಲ್ಲ. ಆದುದರಿಂದ ನಾವು ಕರುಣೆಯನ್ನು ಹೊಂದುವಂತೆಯೋ ಸಮಯೋಚಿತವಾದಂಥ ಸಹಾಯವನ್ನು ಹೊಂದುವಂತೆಯೋ ಕೃಪಾಸನದ ಬಳಿಗೆ ಲೆಟ್ ಅಸ್ ಕಮ್ ಟು ದ ಥ್ರೋನ್ ಆಫ್ ಗ್ರೇಸ್ ಟು ಫೈಂಡ್ ಗ್ರೇಸ್ ಅಂಡ್ ಹೆಲ್ಪ್ ಇನ್ ದ ಟೈಮ್ ಆಫ್ ನೀಡ್. ಸಮಯೋಚಿತವಾದಂತಹ ಒಂದು ಕೃಪೆ, ಸಹಾಯ ಬೇಕಾದರೆ ನಾವೆಲ್ಲ ಬರಬೇಕು. ಕಮ್ ಟು ದ ಲಾರ್ಡ್. No matter what situation we are going through, we have to come near to the Lord. ದೇವರ ಹತ್ರ ಬರುವಂತ ಒಂದು ಸಂಗತಿ. And then he also recognized the X was borrowed. ಇದನ್ನು ಎರವಾಗಿ ತಂದಿದ್ದೆ ಸ್ವಾಮಿ, ಸಾಲವಾಗಿ ತಂದಿದ್ದೆ ನಾನು. We have to recognize our life is not ours. ದೇವರು ಹೇಳಿದ್ದೇನು, ನೀವು ನಿಮ್ಮ ಸ್ವಂತ ಸೊತ್ತಲ್ಲ. You are not your own. You are bought, purchased with a price. ನಮ್ಮ ಜೀವಿತ, ನಮ್ಮ ದೇಹ, ನಮಗಿರುವಂಥ ವಸ್ತುಗಳಾಗಿರ್ಬೋದು, ನಮ್ಮ ಮನೆ ಆಗಿರ್ಬೋದು, ನಮ್ಮ ವೆಹಿಕಲ್ಗಳಾಗಿರ್ಬೋದು, ಅಥವಾ ಇನ್ಯಾವುದೇ ಸಂಗತಿ ಆಗಿರ್ಬೋದು, ಎವ್ರಿಥಿಂಗ್ ಬಿಲಾಂಗ್ಸ್ ಟು ಗಾಡ್. ನನ್ನದು ಎಂಬ ರೀತಿಯಲ್ಲಿ ನಾವು ಉಪಯೋಗಿಸುವಂಥದ್ದಲ್ಲ. ಪ್ರತಿಯೊಂದನ್ನು ಇದು ದೇವರದು ಎಂಬಂತ ಒಂದು ಆಲೋಚನೆಯಲ್ಲಿ ನಾನು ಜೀವಿಸಿದ್ರೆ, ವಿಲ್ ಬಿ ವೆರಿ ಕೇರ್ಫುಲ್ ಹೌ ಯು ಯೂಸ್ ದಟ್ ಆರ್ ದೋಸ್ ಥಿಂಗ್ಸ್. ಯಾವುದೇ ಆಗಿರ್ಬೋದು, ಎವ್ರಿಥಿಂಗ್ ಬಿಲಾಂಗ್ಸ್ ಟು ಗಾಡ್ ಎಂಬಂತ ರೀತಿಯಲ್ಲಿ ನಾನು ಜೀವಿಸಿದ್ರೆ ದಟ್ ಮೇಕ್ಸ್ ಡಿಫರೆನ್ಸ್ ಇನ್ ಅವರ್ ಲೈಫ್. ಎರವಾಗಿ ತಂದಿದ್ದು, ಇಟ್ ವಾಸ್ ಬಾರೋಡ್. ದೇವರು ಹೇಳುವಂತ ಮಾತು, ನಾವೆಲ್ಲರೂ ಸೇನಂತೆ ಮನೆ ವಾರ್ತೇವರು. ವಿ ಆರ್ ಸ್ಟುವರ್ಡ್ಸ್ ವಾಟ್ ಗಾಡ್ ಹಸ್ ಗಿವನ್ us. Even the gifts of the spirit, talents, whatever it may be, treasures, everything we are stewards. ಮನೆ ವಾರ್ತೇವರು. ಈ ಮನೆ ವಾರ್ತೇವರ ಕೆಲಸ ಏನು? ಜಸ್ಟ್ ಟು ಮ್ಯಾನೇಜ್. ವಿ ಆರ್ ನಾಟ್ ಓನರ್ಸ್. ನಾವು ಮಾಲೀಕರಲ್ಲ, ನಾವು ಬರೀ ಮನೆ ವಾರ್ತೇವೆ. ಆ ಮನೆ ವಾರ್ತೆಯ ಒಂದು ಜೀವಿತ ನಮ್ಮ ಜೀವಿತದಲ್ಲಿ ಕಾಣಬೇಕು. ಇಟ್ ಇಸ್ ಬಾರೋಡ್. ಅದನ್ನು ಎರವಾಗಿ ತಂದಿದ್ದೇನೆ ಎಂಬುದಾಗಿ ಆತ ಹೇಳುವಂತ ಒಂದು ಸಂಗತಿಯನ್ನು ನೋಡ್ತೇವೆ. ಮಾತ್ರವಲ್ಲ, ಅಲ್ಲಿ ಮುಂದಕ್ಕೆ ಬರುವಾಗ 6ನೇ ವಚನದಲ್ಲಿ ಯಜಮಾನ್ ಕೇಳ್ತಾನೆ, ಎಲೀಷನ್ ಕೇಳ್ತಾನೆ, ವೇರ್ ಡಿಡ್ ಇಟ್ ಫೆಲ್? ಎಲ್ಲಿ ಬಿತ್ತು ಎಂಬುದಾಗಿ ತೋರಿಸು ಎಂಬುದಾಗಿ ಆತ ತಿಳಿಸುವಂತ ಒಂದು ಸಂಗತಿಯನ್ನು ನೋಡ್ತೇವೆ. ನೋಡ್ರಿ, ಅಲ್ಲಿ ಆ ಸರ್ವೆಂಟ್ ಹಿ ನ್ಯೂ ಹಿ ಹ್ಯಾಡ್ ಲಾಸ್ಟ್ ಇಟ್. ಆತನಿಗೆ ಕಳೆದು ಹೋಗಿದೆ ಎಂಬುದಾಗಿ ಆತನಿಗೆ ಅರಿವುಂಟು. ಅದು ಎರವಾಗಿ ತಂದಿದೆ ಎಂಬುದಾಗಿ ಅರಿವುಂಟು. ಎಲ್ಲಿ ಬಿದ್ದಿದೆ ಎಂಬುದಾಗಿ ಸಹ ಆತನಿಗೆ ಗೊತ್ತುಂಟು. ವೇರ್ ಇಟ್ ಹ್ಯಾಸ್ ಫಾಲನ್ ಹಿ ನೋಸ್ ಎಕ್ಸಾಕ್ಟ್ಲಿ. ದಿಸ್ ಇಸ್ ರಿಕ್ವೈರ್ಡ್ ಫಾರ್ ಅವರ್ ರೆಸ್ಟೋರೇಷನ್ಸ್. ನಮ್ಮ ಜೀವಿತದಲ್ಲಿ ಒಂದು ವೇಳೆ ನಾವು ಕ್ರಿಸ್ತಿಯ ಜೀವಿತದಲ್ಲಿ ನಾವು ಬಿದ್ದು ಹೋಗಿದ್ರೆ,
ಸೋಲುವಿಕೆಯ ಒಂದು ಜೀವಿತದಲ್ಲಿ ನಾವು ಒಂದು ವೇಳೆ ನಾವು ಜೀವಿಸ್ತಾ ಇದ್ರೆ, we have to know where we have fallen. What is the root cause of it? ಇದಕ್ಕೆ ಕಾರಣವಾದ್ರೆ ಏನು, ಎಲ್ಲಿ ಬಿತ್ತು ಎಂಬಂತ ಒಂದು ಆಲೋಚನೆ ನಮ್ಮ ಜೀವಿತದಲ್ಲಿ ಇರುವಂತದ್ದಾಗಿರ್ಬೇಕು. ಪ್ರಕಟಣೆ ಪುಸ್ತಕದಲ್ಲಿ ಎಫೆಸ ಸಭೆಗೆ ಆತ್ಮ ಬರೆಯುವಾಗ 2ನೇ ಅಧ್ಯಾಯ 5ನೇ ವಚನದಲ್ಲಿ, ನೀನು ಮೊದಲಿದ್ದ ಪ್ರೀತಿಯನ್ನು ಬಿಟ್ಟು ಬಿಟ್ಟಿದ್ದಿ. You lost your first love. ಮೊದಲಿದ್ದಂತಹ ಒಂದು ಪ್ರೀತಿ, ದೇವರ ಮೇಲೆ ಇದ್ದಂತಹ ಒಂದು ಪ್ರೀತಿ, ದೇವರ ಮೇಲೆ ಇದ್ದಂತಹ ಒಂದು ಭಯಭಕ್ತಿ, that is not there anymore. You have lost the first love. ಈಗ ಏನ್ ಹೇಳ್ತಾನೆ ಸ್ವಾಮಿಯಲ್ಲಿ, ನೀನು ಎಲ್ಲಿಂದ ಬಿದ್ದಿದ್ದೀಯೋ, where you fell, what is the cause of it? ಎಲ್ಲಿಂದ ಬಿದ್ದಿದೆಯೋ ಅಲ್ಲಿ ನೀನು ಎದ್ದೇಳಬೇಕು ಮೊದಲು. Go back to that place where it fell. ನೀನು ಎಲ್ಲಿ ಬಿದ್ದಿದೆಯಾ ಎಂಬುದಾಗಿ ಅಲ್ಲಿ ವಿಚಾರಿಸುವಂತಹ ಒಂದು ಸಂಗತಿಯನ್ನು ನೋಡುವಂತರಾಗಿದೆ. That requires sincerity and honesty before God. ಎಲ್ಲಿ ಬಿದ್ದಿದ್ದೇವೆ, ಎಲ್ಲಿ ನಾವು ತಪ್ಪಿದ್ದೇವೆ, ಯಾವೊಂದು ಪಾಪದಲ್ಲಿ ನಾವು ಒಂದು ವೇಳೆ ಬಿದ್ದಿದ್ದೇವೆ, ಯಾವೊಂದು ಪಾಪದ ಆಲೋಚನೆಯಲ್ಲಿ ನಾವು ಬಿದ್ದು ಹೋಗಿದ್ದೇವೆ, ಯಾವುದೇ ಸಂಗತಿ ಇರಲಿ, we have to be sincere and honest before God. Lord, this is where I have fallen. This is the problem. ಎಂಬಂತ ಒಂದು ಅರಿಕೆ, where you have fallen, ಎಲ್ಲಿ ಬಿದ್ದಿದ್ದಿ ಎಂಬುದಾಗಿ ನೆನಪಿಸಿಕೊಡುವಂತಹ ಒಂದು ಸಂಗತಿಯನ್ನು ನಾವು ನೋಡುವಂತರಾಗಿದೆ. Then we see the master's work. ಯಜಮಾನ ಒಂದು ಕೆಲಸವನ್ನು ನೋಡ್ತೇವೆ. ಆ ಎಲಿಸನ ಏನ್ ಮಾಡ್ತಾನೆ ಅಂದ್ರೆ, he cut down a stick there. ಅಲ್ಲಿ ಆ ಒಂದು ಮರವನ್ನು ಆತನು ತುಂಡು ಕಟ್ಟಿಗೆಯನ್ನು ಕಡಿತಾಂತೆ. ಅದನ್ನು ಕಡಿದು ನೀರಿನಲ್ಲಿ, it's a live branch that was cut down. The picture of Lord Jesus Christ. It's a branch. ನೋಡ್ತೇವೆ, ಬುಡದಿಂದ ಒಡೆಯುವ ಚಿಗುರು. It's a branch. Righteous branch. ಅವನು he was cut off. ಪ್ರಧಾನಂತ ಯೇಸು ಕ್ರಿಸ್ತನ ಆತ್ಮ ಛೇದಿಸಲ್ಪಟ್ಟನು. Jordan speaks of death. He took our death. ಆತ್ಮ ಒಂದು ಮರಣಕ್ಕೆ ಆತ್ಮ ದಾಟಿ ಹೋದನು. ಆತನು ನಮಗೋಸ್ಕರವಾಗಿ ನಾವು ಇದ್ದಂತ ಸ್ಥಳಕ್ಕೆ ಬಂದು ಆತನು ಮರಣವನ್ನು ಆತ್ಮ ಅನುಭವಿಸಿದನು. That stick, that ಆ ಒಂದು ಕಟ್ಟಿಗೆ, ಆ ಒಂದು ಬ್ರಾಂಚ್, ಅದು ಕಟ್ ಮಾಡಲ್ಪಟ್ಟಂತ ಒಂದು ಸಂಗತಿ ನೋಡುತ್ತಿದ್ದೇವೆ. ದ ಸಫರಿಂಗ್ಸ್ ಆಫ್ ಲಾರ್ಡ್ ಜೀಸಸ್ ಕ್ರೈಸ್ಟ್. ಆತನು ನಮಗೋಸ್ಕರವಾಗಿ ಎಲ್ಲಾ ರೀತಿಯ ಬಾಧೆಯನ್ನು ಆತ ಅನುಭವಿಸಿದನು. ಮರಣವನ್ನು ಅಂದ್ರೆ ಶಿಲ್ಬೆಯ ಮರಣವನ್ನು ಆತನು ಅನುಭವಿಸಿದನು. ಬಿಕಾಸ್ ಆಫ್ ದ್ಯಾಟ್ ದೇವರ ಮಿರಾಕಲ್. ಏನ್ ಮಿರಾಕಲ್ ಅದು? ಆ ಐರನ್ ಫ್ಲೋಟೆಡ್. ಬಿದ್ದು ಹೋಗಿದ್ದಂತಹ ಒಂದು ಕಬ್ಬಿಣ, ಆ ಒಂದು ಕೊಡಲಿಯ ಒಂದು ಕಾವು ಮೇಲೆ ಬಂದು ತೇಲಾಡ್ತಾನೆ. ವಾಟ್ ಎ ಮಿರಾಕಲ್ ಅಲ್ಲ? ವಂಡರ್ಫುಲ್ ಮಿರಾಕಲ್. ಬಿಕಾಸ್ ಆಫ್ ಲಾರ್ಡ್ ಜೀಸಸ್ ಕ್ರೈಸ್ಟ್ we are alive. Because he lives, God is living. ಆತನ ಮುಖಾಂತರವಾಗಿ ಆತನು ಜೀವಿಸುವುದರಿಂದ ನಾವು ಜೀವಿಸುವಂತರಾಗಿದ್ದೇವೆ. ಕೊಲೊಸ್ಸೆ ಪತ್ರಿಕೆ 3ನೇ ಅಧ್ಯಾಯ 4ನೇ ವಚನದಲ್ಲಿ, ನಿಮಗೆ ಜೀವವಾಗಿರುವ ಕ್ರಿಸ್ತನು. Our life is in Christ now. Because of his death and resurrection, we are alive. ನಮಗೆ ಆತನ ಸ್ಪಿರಿಚುವಲ್ ಲೈಫ್ ಅನ್ನು ಆತನ ಕೊಟ್ಟಿದ್ದಾನೆ. ಪಾಪ ಅಪರಾಧಗಳಲ್ಲಿ ಸತ್ತವರಾಗಿದ್ದ ನಮ್ಮನ್ನು ಕ್ರಿಸ್ತನೊಂದಿಗೆ ಆತನ ಬದುಕಿಸಿದ್ದಾನೆ. ವಿ ಆರ್ ಅಲೈವ್. ಈವನ್ ಇನ್ ಅವರ್ ಸ್ಯಾಂಕ್ಟಿಫಿಕೇಶನ್, ನಮ್ಮ ಒಂದು ಶುದ್ಧೀಕರಣ ಜೀವಿತದಲ್ಲಿ ಮೆನಿ ಟೈಮ್ಸ್ ಸಿನ್ ಆಸ್ ಎ ಫೋರ್ಸ್, ಪಾಪ ಒಂದು ರೀತಿಯಲ್ಲಿ ಆ ಒಂದು ಪವರ್, ಆ ಒಂದು ಪಾಪದ ಶಕ್ತಿ ನಮ್ಮನ್ನು ಅನೇಕ ಸರಿ ಕೆಳಗಡೆ ಬರುವಂತೆ ಮಾಡುವಂಥದ್ದಾಗಿರ್ತದೆ. ಆದರೆ ಪೌಲನು ಆತನು ರೋಮಪುರ ಪತ್ರಿಕೆ 7ನೇ ಅಧ್ಯಾಯಕ್ಕೆ ಬರುವಾಗ ಆತನು ತಿಳಿಸುವಂತನಾಗಿದ್ದಾನೆ, ನಾನು ಏನ್ ಮಾಡ್ಬೇಕೆಂಬುದಾಗಿದ್ದೇನೋ ಅದನ್ನು ಮಾಡೋಕ್ಕಾಗ್ತಾ ಇಲ್ಲ, ನಾನು ಏನ್ ಮಾಡಬಾರ್ದೋ ಅದನ್ನೇ ಮಾಡ್ತಾ ಇದ್ದೀನಿ. ವೈ? ನನ್ನಲ್ಲಿರುವಂತ ಪಾಪದ ಸ್ವಭಾವ. ಈ ಪಾಪದ ಸ್ವಭಾವ, ಇದರಿಂದ ಬಿಡಿಸೋರು ಯಾರು? ಓ wretched man I am, who will deliver me? ಇಂಥ ಒಂದು ದುರವಸ್ಥೆಯಿಂದ ಬಿಡಿಸೋರು ಯಾರು? ಬಿಡಿಸೋನಿದ್ದಾನೆ, ಕರ್ತನಾದಂತ ಯೇಸು ಕ್ರಿಸ್ತನಿಗೋಸ್ಕರ ಸ್ತೋತ್ರ. This one who delivers, that is Lord Jesus Christ. ಕರ್ತನಾದಂತ ಯೇಸು ಕ್ರಿಸ್ತನ ತಾನೇ
ನಮಗೆ ಆ ಬಲವನ್ನು, ಆ ಶಕ್ತಿಯನ್ನು ಆತನು ಕೊಡುವಂತನಾಗಿದೆ. ಗ್ರೇಸ್ ಆಫ್ ಗಾಡ್. ವೆನ್ ಸಿನ್ ಡ್ರಾಸ್ ಅಸ್ ಡೌನ್, ಗ್ರೇಸ್ ಆಫ್ ಗಾಡ್ ಲಿಫ್ಟ್ಸ್ ಅಸ್ ಅಪ್. ದೇವರ ಒಂದು ಕೃಪೆ ನಮ್ಮನ್ನು ಮೇಲಕ್ಕೆ ಎತ್ತುವಂತಹ ಒಂದು ಕೃಪೆ ಆಗುವಂಥದ್ದು. ಫೈನಲಿ ರೆಸ್ಟೋರೇಷನ್, ಇಲ್ಲಿ ಪುನಃಸ್ಥಾಪನೆ ನೋಡ್ತೇವೆ. ಆತ ಹೇಳುವಂಥ ಮಾತು, ನೀನು ಹೋಗಿ ಅದನ್ನು ತೆಗೆದುಕೋ ಎಂಬುದು ಆಜ್ಞಾಪಿಸಲು ಅವನು ಕೈ ಚಾಚಿ ಅದನ್ನು ತೆಗೆದುಕೊಂಡನು. ಆ ಮನುಷ್ಯನು ಅವನೇ ಹೋಗಿ ತೆಗೆದುಕೊಳ್ಬೇಕು. He need to humble himself to the place where it has fallen. ಎಲ್ಲಿ ಬಿದ್ದಿದೆಯೋ ಅಲ್ಲಿ ಆತ ಕೆಳಗಡೆ ಬಂದು ಅದನ್ನು ಕೈ ಹಾಕಿ ಅಲ್ಲಿ ತೆಗೆದುಕೊಡುವಂತಹ ಸಂಗತಿ. ದ ಹ್ಯುಮಿಲಿಟಿ ಅಂಡ್ ರಿಪೆಂಟೆನ್ಸ್ ದಟ್ ಇಸ್ ನೀಡೆಡ್ ಟು ರೆಸ್ಟೋರ್ ಎ ಬಿಲೀವರ್ ಹೂ ಇಸ್ ಫಾಲನ್ ಇನ್ ಸಿನ್. ವ್ಯಕ್ತಿ, ವಿಶ್ವಾಸಿ ಮೊದಲೇ ಪಾಪದಲ್ಲಿ ಬೀಳುವುದಾದ್ರೆ, ಹೌ ಡಸ್ ಹಿ ಗೆಟ್ ರೆಸ್ಟೋರ್ಡ್? ವಿತ್ ಹ್ಯುಮಿಲಿಟಿ ಅಂಡ್ ರಿಪೆಂಟೆನ್ಸ್. ತಗ್ಗಿಸುವಿಕೆ, ದೀನ ಸ್ವಭಾವ, ಮಾನಸಾಂತರ, ದೇವರ ಕಡೆಗೆ ತಿರುಗಿ ಕೊಡುವಂತಹ ಒಂದು ಸಂಗತಿ. ಪತ್ರಿಕೆಯಲ್ಲಿ 2ನೇ ಅಧ್ಯಾಯದಲ್ಲಿ ಅದೇ ನೋಡ್ತೇವೆ. ನೀನು ಎಲ್ಲಿಂದ ಬಿದ್ದಿದ್ದೀಯೋ ಅಲ್ಲಿಂದ ನೀನು ತಿರುಗಿಕೊಂಡು ದೇವರ ಕಡೆಗೆ ತಿರುಗಿಕೊಳ್ಬೇಕು. ರಿಪೆಂಟ್ ಅಂಡ್ ಡೂ ದ ವರ್ಕ್ಸ್ ದಟ್ ಯು ಆರ್ ಡೂಯಿಂಗ್ ಬಿಫೋರ್. ನೀನು ಮೊದಲು ಮಾಡುತ್ತಿದ್ದ ಕೆಲಸವನ್ನು ನೀನು ಮಾಡು. ಹಾಗೆ ಆ ಪುನಃಸ್ಥಾಪನೆಯ ಒಂದು ಸಂಗತಿಯನ್ನು ಆತ ತಿಳಿಸ್ತಾನೆ. ನನ್ನ ಜೀವಿತದಲ್ಲಿ in order to have this restoration, we need to be honest before God. ದೇವರೇ, ನಾನು ಯಥಾರ್ಥ ಚಿತ್ತವನಿಗೆ ಸಂತೋಷ ಎಂಬುದಾಗಿ ದಾವೀದನು ತಿಳಿಸುವಂತನಾಗಿದ್ದಾನೆ. ನಾವು ಯಥಾರ್ಥ ಹೃದಯರುಡಾಗಿರುವಾಗ, ಯಥಾರ್ಥ ಹೃದಯದಿಂದ ಆತನ ಬಳಿಗೆ ಬರುವಾಗ, ನಮ್ಮನ್ನು ತಗ್ಗಿಸಿಕೊಂಡು ಬರುವಾಗ, ಕನ್ಫೆಸಿಂಗ್ ಇಟ್ ಬಿಫೋರ್ ಗಾಡ್, ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದ್ರೆ ಆತ ನಂಬಿಕಸ್ತ ನೀತಿವಂತನಾಗಿರುವುದರಿಂದ ನಮ್ಮ ಅಪರಾಧ, ನಮ್ಮ ಪಾಪವನ್ನು ಪರಿಹರಿಸಿ ನಮ್ಮನ್ನು ಸಕಲ ಅನೀತಿಯಿಂದ ನಮ್ಮನ್ನು ಶುದ್ಧಿ ಮಾಡ್ತಾನೆ. ವಾಶ್ ಆಲ್ ಅವರ್ ಸಿನ್ಸ್ ಅಂತ ಒಂದು ಶ್ರೇಷ್ಠವಾದಂತಹ ಒಂದು ಸಂಗತಿಯನ್ನು, ಆ ರೆಸ್ಟೋರೇಷನ್ ದೇವರು ಕೊಡುವಂತನಾಗಿದ್ದಾನೆ. ಬಟ್ ವಿ ಹ್ಯಾವ್ ಟು ಡೂ ಸಮಥಿಂಗ್. ನಾವು ಹೀನ ಸ್ವಭಾವದಲ್ಲಿ ಇರುವಂತರಾಗಬೇಕು. ನಾವು ಯಥಾರ್ಥ ಚಿತ್ರ ನಾವು ಜೀವಿಸುವಂತರಾಗಿರ್ಬೇಕು. We need to be honest before God. We need to be sincere before God. We need to accept our mistakes. Confess it before God. ಅವಾಗ ಆ ಸಂಗತಿಯನ್ನು ಮಾಡ್ತೇವೆ. God will restore us. ಆತನು, ಆ ಮನುಷ್ಯನು ಅದನ್ನು ತೆಗೆದುಕೊಂಡು ಅದನ್ನು ಉಪಯೋಗಿಸುವಂತನು. 2ನೇ ಪುರಕೃತ 7ನೇ ಅಧ್ಯಾಯ 14 ನನ್ನ ಜನರು ತಮ್ಮನ್ನು ತಗ್ಗಿಸಿಕೊಂಡು ನನ್ನ ಕಡೆಗೆ ತಿರುಗಿಕೊಂಡು ಅವರು ಒಂದು ವೇಳೆ ಅದು ಪ್ರಾರ್ಥನೆ ಮಾಡೋದಾದ್ರೆ ನಾನು ಒಂದು ಲಾಲಿಸಿ ಸದ್ದುತ್ತರವನ್ನು ಹೀಲ್ ದ ಲ್ಯಾಂಡ್, ದೇಶವನ್ನು ನಾನು ವಾಸಿ ಮಾಡ್ತೇನೆ ಎಂಬುದಾಗಿ ದೇವರು ಅಲ್ಲಿ ವಾಗ್ದಾನವನ್ನು ಕೊಡುವಂತನಾಗಿದೆ. ನಿಮ್ಮ ಜಾನುವೆಯಲ್ಲಿ ಈ ಒಂದು ಸಂಗತಿಗಳನ್ನು ನಾವು ನೆನೆಸ್ಕೊಳ್ಳುವಂತರಾಗೋಣ. ನಮ್ಮೊಂದು ಆತ್ಮಿಕ ಜೀವಿತದಲ್ಲಿ ಇಸ್ ದೇರ್ ಎನಿ ಡಿಸ್ಕನೆಕ್ಷನ್ ಇನ್ ಅವರ್ ಲೈಫ್? ಇಸ್ ದೇರ್ ಎನಿಥಿಂಗ್ ದಟ್ ಇಸ್ against the will of God? ದೇವರ ಚಿತ್ತಕ್ಕೆ ವಿರುದ್ಧವಾದಂತಹ ರೀತಿಯ ಒಂದು ಯೋಚನೆಗಳನ್ನು ಒಂದು ವೇಳೆ ಮಾಡ್ತಾ ಇದ್ದೀವಾ? ಒಂದು ವೇಳೆ ಅಂತ ಒಂದು ಸಂಗತಿಗಳು ನಮ್ಮ ಜೀವಿತ ಇರುವುದಾದ್ರೆ ಡಿಸ್ಕನೆಕ್ಷನ್ ವಿಲ್ ಹ್ಯಾಪನ್ ಅಂಡ್ ಬಹಳ ಒಂದು ರೀತಿಯಲ್ಲಿ ಡಿಫೀಟೆಡ್ ಲೈಫ್ಸ್ಗೆ ನಾವು ಹೋಗುವಂತರಾಗಿದೆ. ಸೋಲುವಿಕೆ ಒಂದು ಜೀವಿತ, ಅಂತ ಒಂದು ಜೀವಿತಗಳು ನಮ್ಮ ಜೀವಿತದಲ್ಲಿ ಆಗದೆ ಪುನಃಸ್ಥಾಪಿಸಿಕೊಡೋರಾಗಿ, ನಾವು ಎಲ್ಲಿ ನಾವು ಬಿದ್ದಿದ್ದೆವೋ ಇದರಿಂದ ನಾವು ಎದ್ದು ಬಂದವರಾಗಿ, ಸರಿಪಡಿಸಿಕೊಡೋರಾಗಿ, ತಗ್ಗಿಸುವಿಕೆಯಿಂದ, ದೀನತೆಯಿಂದ ಒಪ್ಪಿಕೊಂಡು ಅರಿಕೆ ಮಾಡಿ ಬಿಟ್ಟು ಬಿಟ್ಟವರಾಗಿ ಆತನಿಗೆ ತಿಳ್ಕೊಳ್ಳೋದಾದ್ರೆ ಆತನಿಗೆ ಬೇಕಾದ ಕೃಪೆಯನ್ನು ಅನುಗ್ರಹಿಸುವಂತನಾಗಿದೆ. ಆ ರೀತಿಯ ಒಂದು ಜೀವಿತ ನಮ್ಮ ಜೀವಿತದಲ್ಲಿ ಆಗ್ಲಿಕ್ಕಾಗುವಾಗ ದೇವರು ತಾನೇ ನಮಗೆ ಸಹಾಯ ಮಾಡಲಿ. ದೇವರು ತಾನೇ ಕೆಲವು ಆಲೋಚನೆಗಳನ್ನು ಎಲ್ಲರಿಗೆ ಆತ್ಮ ಆಶೀರ್ವದಿಸಲಿ. ಕೊಟ್ಟಂತಕ್ಕೋಸ್ಕರವಾಗಿ